ಜೈ ಶ್ರೀ ದುರ್ಗಾಂಬ ಹರ ಹರ ಮಹಾದೇವ್. ನಮಸ್ತೆ ವೀಕ್ಷಕರೇ. ಇವಾಗಿನ ವಿಚಾರ, ದೇವರು ನಮ್ಗೆ ಬೇಗ ಸಿದ್ಧಿ ಕೊಡ್ಬೇಕು ಅಂದ್ರೆ ನಮ್ಮಲ್ಲಿ ಯಾವ ಗುಣಗಳು ಇರಬೇಕು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮನುಷ್ಯನಲ್ಲಿರುವಂತ ಒಳ್ಳೆ ಗುಣ ತುಂಬಾನೇ ಮುಖ್ಯ ಆಗಿರ್ತದೆ. ಮನುಷ್ಯನಲ್ಲಿರುವಂತಹ ಗುಣ, ಆಚಾರ, ವಿಚಾರ, ಶುದ್ಧತೆ, ಮನಸ್ಥಿತಿ, ಇದೆಲ್ಲ ನೋಡಿ ದೇವರು ಬೇಗ ಸಿದ್ಧಿ ಕೊಡ್ತಾರೆ ಮನುಷ್ಯನಿಗೆ. ಆ ಮನುಷ್ಯ ಈ ಮನುಷ್ಯ ಅಂತ ಭೇದ ಭಾವ ಇಲ್ಲ ದೇವರಿಗೆ. ಅರ್ಥ ಆಯ್ತಾ? ದೇವರಿಗೆ ಎಲ್ಲರೂ ಒಂದೇ. ಆದ್ರೆ ಆ ಮನುಷ್ಯನ ಪ್ರಯತ್ನ, ಆ ಮನುಷ್ಯನ ಗುಣ, ಆ ಮನುಷ್ಯನ ನಡತೆ, ಆ ಮನುಷ್ಯನ ಶುದ್ಧತೆ ಮುಖ್ಯವಾಗಿ ಬೇಕಾಗಿರ್ತದೆ. ಇದನ್ನ ಯಾಕೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ ಸಿದ್ಧಿ ಮಾಡ್ಬೇಕು, ನಾನು ಸಾಧನೆ ಮಾಡ್ಬೇಕು, ನಾನು 3 ವರ್ಷದಿಂದ ಮಾಡ್ತಾ ಇದ್ದೀನಿ, 2 ವರ್ಷದಿಂದ ಮಾಡ್ತಾ ಇದ್ದೀನಿ, ನಾನು ಎಷ್ಟೋ ಜನರಿಗೆ ಲಕ್ಷ ಲಕ್ಷ ಕೊಟ್ಟು ನಾನು ದೀಕ್ಷೆ ತಗೊಂಡು ಬಂದೆ, ನನಗೆ ಸಿದ್ಧಿ ಆಗ್ತಾ ಇಲ್ಲ, ನಾನು ಅವ್ರಿಗೆ 50,000 ಕೊಟ್ಟು ದೀಕ್ಷೆ ತಗೊಂಡು ಬಂದೆ, ನನಗೆ ಸಿದ್ಧಿ ಆಗ್ತಾ ಇಲ್ಲ ಅಂತೆಲ್ಲ ತುಂಬಾ ಜನ ಕೊರಗ್ತಾ ಇದ್ದೀರಾ. ನೀವು ಸಿದ್ಧಿ ಮಾಡ್ಕೊಂಡು ಅಷ್ಟು ದುಡ್ಡು ಕೊಟ್ಕೊಂಡು ಹೋಗಿ ನಾನು ಸಿದ್ಧಿ ಆಗಿಬಿಡುತ್ತೆ, ನಾನು ಜ್ಯೋತಿಷ್ಯ ಎಲ್ಲ ಮಾಡ್ಬೋದು, ನಾನು ಧರ್ಮದ ಕೆಲಸ ಮಾಡ್ಬೋದು ಅಂತ ನೀವು ಅನ್ಕೊಂಡಿರ್ತೀರಾ. ಆದ್ರೆ ನಿಮ್ ಸಿದ್ಧಿನೂ ಆಗಿರೋಲ್ಲ, ನಿಮ್ ಧರ್ಮದ ಕೆಲಸ ಮಾಡ್ಲಿಕ್ಕೆ ದೇವ್ರ ಸಪೋರ್ಟ್ ಮಾಡ್ತಾ ಇರಲ್ಲ. ಒಂದ್ ಧರ್ಮದ ಕೆಲಸ ಮಾಡ್ಬೇಕು ಅಂದ್ರೆ ದೇವ್ರ ಸಪೋರ್ಟ್ ಬೇಕು. ದೇವ್ರ ಸಪೋರ್ಟ್ ಇಲ್ಲ ಅಂದ್ರೆ ಇಲ್ಲಿ ಯಾವ ಧರ್ಮದ ಕೆಲಸನೂ ಯಾರ ಹತ್ರನೂ ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ ನಡೆಯೋದೇ ಇಲ್ಲ, ಜನ ಸಪೋರ್ಟ್ ಮಾಡಲ್ಲ. ಅದಕ್ಕೆ ಜನರಿಗೇನು ಸಿದ್ಧಿಗಳನ್ನ ನೋಡಿದ ಕೂಡಲೇ ಒಂದು ಹೌದು ಇದರಿಂದ ಒಳ್ಳೇದಾಗ್ತದೆ ಅನ್ನುವಂತ ಒಂದು ಮನಸ್ಥಿತಿ ಬರ್ಬೇಕು. ಹಾಗೆ ಒಳ್ಳೇದಾಗ್ಬೇಕು ಕೂಡ, ಆಗ್ಲೇ ಜನರಿಗೆ ನಂಬಿಕೆ ಬರೋದು. ಅರ್ಥ ಆಯ್ತಾ? ಈ ತರ ಅಲ್ಲ. ನನ್ಗೆ ಗೊತ್ತು, ಎಷ್ಟು ಜನ ದೀಕ್ಷೆ ತಗೊಂಡಿದ್ದೀರಾ, ಎಷ್ಟು ಜನ ಅದರಲ್ಲೇ ಪ್ರಯತ್ನದಲ್ಲಿ ಇರ್ತೀರಾ. ನನಗೆ ಸಿದ್ಧಿ ಆಗ್ಬೇಕು, ನಾನು ಜನರಿಗೆ ಒಳ್ಳೇದು ಮಾಡ್ಬೇಕು, ನಾನು ದೇವ್ರ ಸೇವೆ ಮಾಡ್ಬೇಕು, ಸಿದ್ಧಿ ಮಾಡ್ಲಿಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ, ಮತ್ತೆ ಸಿದ್ಧಿ ಮಾಡಿದ ನೆಗೆಟಿವ್ ಥಿಂಕಿಂಗ್ ಕಾಡ್ತಾ ಇದೆ. ಅರ್ಥ ಆಯ್ತಾ? ನೀವು ಒಂದು ದೀಕ್ಷೆ ತಗೊಳ್ಳುವಾಗ ನೀವು ಯಾವ ಗುರುನ ಆರಿಸ್ಕೊಳ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಇಲ್ಲಿ. ಅರ್ಥ ಆಯ್ತಾ? ನೀವು ನಿಜವಾದ ಸಿದ್ಧಿಗಳ ಹತ್ರ ಹೋಗಿ ನೀವು ದೀಕ್ಷೆ ತಗೊಂಡ್ರೆ ನಿಮ್ಗೆ ಯಾವ್ದೇ ರೀತಿಯ ಮೋಸ ಆಗೋದಿಲ್ಲ. ನಿಮ್ಗೆ ಶಕ್ತಿ ಕನೆಕ್ಟ್ ಆಗಿರುತ್ತೆ, ಸರಿಯಾದ ಮಾರ್ಗ ಅಂತ ತಿಳಿಸ್ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ನೀವು ಅವರು ಸಿದ್ಧಿಗಳೇ ಅಲ್ಲ, ಯಾರೋ ನಾನು ದೀಕ್ಷೆ ಕೊಡ್ತೇನೆ ಅಂತ ಕರ್ಸ್ಕೊಂಡು ನಿಮ್ಗೆ ಏನೇನೋ ಮಾಡಿ ಎಷ್ಟು ದುಡ್ಡು ತಗೊಂಡು ಕಳಿಸಿದ್ರೆ ಅಂತವ್ರ ಹತ್ರ ಎಲ್ಲ ನಿಮ್ಗೆ ಸಿದ್ಧಿ ಆದ್ರೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಕೊಟ್ಟೆ, ಸರಿನಾ? ಇವತ್ತಿನ ದಿನ ಎಲ್ಲ ಮೋಸ ಮಾಡೋರೇ ಜಾಸ್ತಿ. ಅರ್ಥ ಆಯ್ತಾ? ಯಾಕಂದ್ರೆ ನಾನು ಒಂದು 7, 8, 9 ವರ್ಷದ ಹಿಂದೆ ನಮ್ಮನೆಯ ಸಮಸ್ಯೆ ಇರುವಾಗ ನಾನು ಪರಿಹಾರ ಹುಡ್ಕಕ್ ಹೋಗಿ ನಾನು ಎಷ್ಟು ಜನರ ಹತ್ರ ಹೋಮ ಹವನಗಳೆಲ್ಲ ಮಾಡಿಸಿ ನಾನು ಆಲ್ರೆಡಿ ಮೋಸ ಹೋಗಿದ್ದೀನಿ. ನನಗೆ ಅದರಿಂದ ಏನು ನಮ್ಮನೆ ಸಮಸ್ಯೆ ಪರಿಹಾರ ಆಗಿರ್ಲಿಲ್ಲ. ಅರ್ಥ ಆಯ್ತಾ? ನಾನು ಯಾವಾಗ ದೇವ್ರ ಭಕ್ತಿ ಮಾಡಿದೆ, ಸಿದ್ಧಿ ಮಾಡ್ಕೊಂಡೆ, ಆಗ ನಮ್ಮ ಮನೆ ಸಮಸ್ಯೆನೂ ಪರಿಹಾರ ಆಯ್ತು, ಬೇರೆಯವ್ರ ಮನೆ ಸಮಸ್ಯೆನೂ ಪರಿಹಾರ ಆಗ್ತಾ ಇದೆ. ಅರ್ಥ ಆಯ್ತಾ? ಅವ್ರ ಹತ್ರ ಏನ್ ನಾನು ಅಷ್ಟೇ ಕಾಸು ತಗೊಂಡು ಇಷ್ಟೇ ಕಾಸು ತಗೊಂಡು ಪರಿಹಾರ ಆಗ್ತಾ ಇದೆ ಅಂತ ಅರ್ಥ ಅಲ್ಲ. ಅವ್ರು ಕೊಟ್ಟಂತ ಕಾಣಿಕೆಯಲ್ಲೂ ಪರಿಹಾರ ಮಾಡಿದ್ದೀನಿ. ಕೆಲವೊಂದು ವಿಚಾರವಾಗಿ ಒಂದು ದಕ್ಷಿಣೆ ಅಂತ ತಗೊಂಡಿದ್ದೀನಿ, ನಾನು ಜಪ ಮಂತ್ರ ಪೂಜೆ ಖರ್ಚಿಗೆಲ್ಲ ಬೇಕಾಗ್ತದೆ ಅಂತ. ಯಾಕಂದ್ರೆ ನನ್ನ ವಿಷಯನ ಒಂದು ಚಿಕ್ಕದಾಗಿ ತಿಳಿಸಿದೆ. ಇದರಲ್ಲಿ ಒಳ್ಳೆ ಗುಣ ಇದ್ರೆ ಮಾತ್ರ ದೇವರು ನಮ್ಮ ಜೊತೆ ಸದಾ ಸಪೋರ್ಟಿಗೆ ಇರ್ತಾರೆ ಅನ್ನೋದು ಸತ್ಯ. ಅರ್ಥ ಆಯ್ತಾ? ಒಳ್ಳೆ ವಿಚಾರ ಅಂದ್ರೆ ಏನು, ಇದು ಸ್ವಲ್ಪ ನಿಮ್ಗೆ ತಿಳಿಸ್ಬಿಡ್ತಾನೆ ನೋಡಿ. ಒಳ್ಳೆ ವಿಚಾರ ಅಂದ್ರೆ ದೇವ್ರಿಗೇನು ಸದಾ ಜಪ ತಪಸ್ಸು ಇದೆಲ್ಲ ನಿರತರ ಆಗ್ಬೇಕು. ಮನುಷ್ಯ ಬೇಗ ಸಿದ್ಧಿ ಕೊಡ್ತಾರೆ. ಮತ್ತೆ ಸಿದ್ಧಿ ಮಾಡ್ಕೊಂಡು ಜ್ಯೋತಿಷ್ಯನೇ ಮಾಡ್ಬೇಕು, ಅದನ್ನೇ ಮಾಡ್ಬೇಕು, ಇದನ್ನೇ ಮಾಡ್ಬೇಕು ಅಂತ ದೇವ್ರು ಹೇಳಲ್ಲ. ದೇವ್ರಿಗೇನು ಒಂದು ನ್ಯಾಯ ರೀತಿಯಿಂದ ಹೋಗ್ಬೇಕು. ಆಗ ಜನನ ದೇವರೇ ಕರ್ಸ್ಕೊಂತಾರೆ ನಮ್ಮ ಹತ್ರ. ಅರ್ಥ ಆಯ್ತಾ? ಜನನ ದೇವರೇ ನಮ್ಗೆ ಕರ್ಸ್ಕೊಂತಾರೆ. ನಮ್ಗೆ ಏನ್ ಬೇಕು ಅದನ್ನ ದೇವ್ರು ಕೊಡ್ತಾರೆ. ನೀವು ದೇವ್ರ ಹತ್ರನೇ ಕೇಳ್ಕೊಂಡ್ರೆ ಸಾಕು, ದೇವರೇ ನನಗೆ ಇಷ್ಟು ಸಮಸ್ಯೆ ಇದೆ, ನನಗೆ ಒಂದು ಇಷ್ಟು ದುಡ್ಡು ಬೇಕು ಅರ್ಜೆಂಟು ಅಂತ ಒಂದ್ ಮಾತು ಕೇಳ್ಕೊಂಡ್ರೆ ಸಾಕು. ನೀವು ದೇವ್ರ ಭಕ್ತಿ ಮಾಡ್ಕೊಂಡು ಕರೆಕ್ಟ್ ಆಗಿ ಒಂದು ಹಣ್ಣು ನೀರೆಲ್ಲ ಇದ್ದು ಕೇಳ್ಕೊಂಡು ನಿಮ್ಗೆ ಆ ತಕ್ಷಣ ಅರೇಂಜ್ ಆಗತ್ತೆ ದುಡ್ಡು. ಅರ್ಥ ಆಯ್ತಾ? ನಾವೆಲ್ಲ ದೂರ ಹೊರಗಡೆ ತಮಿಳುನಾಡು ಆಂಧ್ರ ಪ್ರದೇಶ ಎಲ್ಲ ಹೋದಾಗ ನಾವೆಲ್ಲ ಕೇಳ್ಕೊಂಡಾಗ ನಮ್ಗೆ ಇಲ್ಲಿಂದನೋ ಹೇಗೋ ವ್ಯವಸ್ಥೆ ಆಗಿದೆ. ಒಂದ್ಸಾರಿ ನಮ್ಮ ತಾಯಿ, ನಾನು ಒಂದ್ಸಲ ಕೇಳ್ಕೊಂಡಿದ್ದೆ ದೇವ್ರ ಹತ್ರ, ದೇವ್ರ ನನ್ಗೆ ಇಂತಿಷ್ಟು ದುಡ್ಡು ಬೇಕಿತ್ತು, ಸಮಸ್ಯೆ ಆಗ್ತಾ ಇದೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ, ಏನ್ ಮಾಡುದಂತ ಒಂದ್ ಮನ್ಸೊಳಗೆ ಸಂಕಲ್ಪ ಮಾಡ್ಕೊಂಡೆ. ಸರಿನಾ? ಶಿವನ ದೇವಸ್ಥಾನದಲ್ಲಿ ಅರುಣಾಚಲೇಶ್ವರ ಹಾಗೆ ಕಾಳಹಸ್ತೇಶ್ವರ ಇದೆಲ್ಲ ನನಗೆ ನನ್ನ ತಾಯಿ ಯಾರ ಹತ್ರನೂ ಹೇಳಿ ಅಮೌಂಟ್ ನ ಅರೇಂಜ್ ಮಾಡಿಸಿದ್ದಾರೆ. ನನಗೆ ಅಕೌಂಟಿಗೆ ಬಿದ್ದಿದೆ. ಯಾರೋ ಹಾಕಿದ್ದಾರೆ ಬೇರೆಯವರ, ಇವ್ರು ಎಲ್ಲಿದೆ, ಯಾರು ಹಾಕಿದ್ರು ಏನಂತೆಲ್ಲ ಚೆಕ್ ಮಾಡಿದಾಗ ತಾಯಿ ಹಂಗೆ ಫೋನ್ ಮಾಡಿ ಅಮೌಂಟ್ ಹಾಕಿದೀನಿ, ಎಷ್ಟು ಕಷ್ಟದಲ್ಲಿದ್ದೇನೆ, ಇದೇನು ಮಗನೇ ನೀನು ಅಂತ ಅನ್ಕೊಂಡು ನಾನು ಹಾಕದೆ ಅಂತ ಹೇಳಿಲ್ಲ ಅಮ್ಮ. ನನಗೆ ತುಂಬಾ ಖುಷಿ ಆಯ್ತು ಮನ್ಸಿಗೆ.
ಕಷ್ಟದಲ್ಲಿ ಏನ್ ಇರ್ಲಿಲ್ಲ, ನಾನು ಎಂತಕ್ ಹಾಕಕ್ ಹೋದೆ ಅಂತೆಲ್ಲ ನಾನೇ ಆಮೇಲೆ ಹೇಳ್ದೆ. ಸರಿನಾ, ಈ ತರ ಆಯ್ತು. ಅಂದ್ರೆ ಅಮೌಂಟ್ ಏನು ಕಡಿಮೆ ಆಯ್ತು ಅಂತ ಅಲ್ಲ, ನಾವೇನಾದ್ರು ದುಡ್ದಾದ್ರು ಮಾಡ್ಕೊಂಡು ಹೋಗ್ತೇವೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ. ಈ ತರ ಅಡ್ಜಸ್ಟ್ ಆಗತ್ತೆ ಅಂತ ಹೇಳಿದ್ ನಿಮ್ಗೆ. ದೇವ್ರ ಹತ್ರ ಕೇಳ್ಕೊಂಡ್ರೆ ನಮ್ಗೆ ಯಾರಿಂದನಾದ್ರೂ ಒಂದು ವ್ಯವಸ್ಥೆನ ಮಾಡಿಸ್ತೇನೆ ದುಡ್ಡಿನ ವಿಚಾರದಲ್ಲಿ. ಮತ್ತೆ ಇನ್ನೊಂದ್ಸಲ ಒಂದು ಘಟನೆ ನಡೀತು ವೀಕ್ಷಕರೇ, ಸರಿನಾ. ಅದು ಕೂಡ ಹಾಗೇನೆ, ನಾನೊಂದು ದೇವ್ರ ದರ್ಶನಕ್ಕೆ ಹೋಗುವಾಗಲೇ ಹೊರಗಡೆ, ಅದು ಆಂಧ್ರ ಪ್ರದೇಶದಲ್ಲಿ ನಡೆಯಬೇಕು. ಹೌದು, ಆಂಧ್ರ ಪ್ರದೇಶದಲ್ಲಿ ಒಬ್ರು ಸಡನ್ಲಿ ಬಂದ್ರು. ನಾ ದೇವ್ರ ಭಕ್ತಿ ಮಾಡ್ಕೊಂಡು ಜಸ್ಟ್ ಹೊರಟಿದ್ದೀನಿ, ದೇವಸ್ಥಾನದಿಂದ ಹೊರಗೆ ಬರ್ತಾ ಇದ್ದೀನಿ. ಒಬ್ರು ಬಂದ್ರು, 500 ರೂಪಾಯಿ ಕೊಟ್ರು. ಸರಿನಾ, 500 ರೂಪಾಯಿ ಕೊಟ್ರು. ನಾನು ಆಶೀರ್ವಾದ ಮಾಡ್ದೆ, ಏನಾದ್ರು ಕೇಳ್ಬೇಕಾ ಅಂತ ಒಂದು ಮಾತು ಕೇಳ್ದೆ. ಆದ್ರೆ ಅವರು ನನಗೆ ಆಶೀರ್ವಾದ ಏನು ಬೇಡ ಅಂತ ದುಡ್ಡು ಕೊಟ್ರು. ನಾನು ನನ್ನ ದೇವ್ರ ದರ್ಶನಕ್ಕೆ ಅಂತ ಕೊಟ್ರು, ಅವ್ರು ದೇವ್ರ ದರ್ಶನಕ್ಕೆ, ದೇವ್ರ ಭಕ್ತಿಗೆ ಅಂತ. ಸರಿನಾ, ನನಗೆ ತುಂಬಾ ಆನಂದ ಆಯ್ತು. ಹೌದು, ನನ್ಗೆ ದೇವ್ರ ದರ್ಶನಕ್ಕೆ ಹೋಗ್ಬೇಕಿತ್ತಲ್ಲ ಅಂತ ಮನ್ಸಲ್ಲಿ ಆಯ್ತು. ನಾನು ಬಂದೆ, ಅವ್ರಿಗೆ ಮನ್ಸಲ್ಲಿ ಆಶೀರ್ವಾದ ಮಾಡಿದೆ. ಕೈ ಎತ್ತಿ ಆಶೀರ್ವಾದ ಮಾಡ್ಬೇಕಂತ ಹೇಳಿ, ದೇವ್ರ ಏನ್ ಮಾಡ್ಬೇಕು ಅದನ್ನ ಮಾಡಿರ್ತಾನೆ. ಅವ್ರಿಗೆ ಏನ್ ಕೊಡ್ಬೇಕು ಅದಕ್ಕಿಂತ ಹೆಚ್ಚಿಗೆ ಕೊಟ್ಟಿರ್ತಾನೆ ಅವ್ರಿಗೆ, ಅರ್ಥ ಆಯ್ತಾ. ಯಾಕಂದ್ರೆ ಸಿದ್ಧಿಗಳಿಗೆ ಕೊಟ್ರೆ ಎಲ್ಲೂ ಹೋಗಲ್ಲ ದುಡ್ಡು. ಇದು ವಿಚಾರ. ಇದನ್ನೆಲ್ಲ ಯಾಕೆ ನಿಮ್ಗೆ ಕೊಡ್ತಾ ಇದ್ದೀನಿ ಅಂದ್ರೆ, ನಿಜವಾಗ್ಲೂ ನಮ್ಮ ದೇವ್ರ ಭಕ್ತಿ ಇದೆ ಅಂದ್ರೆ ದೇವ್ರು ನಮ್ಗೆ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾನೆ. ದುಡ್ಡು ಕಾಸು ಪ್ರತಿಯೊಂದಲ್ಲೂ ಸಪೋರ್ಟ್ ಮಾಡ್ತಾ ಇರ್ತಾನೆ. ಹಾಗೆ ಒಂದು ಒಳ್ಳೆ ದಾರಿಲಿ ಹೋಗ್ತಿದ್ರೆ ನಮ್ಗೆ ಒಳ್ಳೇದ್ ಮಾಡ್ತಾನೆ ಇರ್ತಾನೆ. ಅದಕ್ಕೆ ಏನ್ ಬೇಕು, ನಮ್ಗೆ ಒಳ್ಳೆ ಮನಸ್ಸು ಬೇಕು, ಗುರಿ ಬೇಕು. ಗುರಿ ಏನು? ಧರ್ಮದ ಮಾರ್ಗ. ಧರ್ಮದ ಮಾರ್ಗ ಯಾವುದು? ದೇವ್ರ ಭಕ್ತಿ, ದೇವ್ರ ದರ್ಶನ, ದೇವ್ರ ಜಪ ನಿರಂತರ. ಹಾಗೆ ಜನಗಳೇನಾದ್ರು ಪ್ರಶ್ನೆ ಕೇಳಕ್ ಬಂದ್ರು, ಸಮಸ್ಯೆ ಕೇಳಕ್ ಬಂದ್ರು ಅಂದ್ರೆ ಅವರಿಗೆ ಒಂದು ಕರೆಕ್ಟ್ ಸರಿಯಾದ ಮಾರ್ಗದರ್ಶನ ಕೊಟ್ಟು ಪರಿಹಾರ ಕೊಡುವಂಥದ್ದು, ಅರ್ಥ ಆಯ್ತಾ. ದುಡ್ಡಿನ ಆಸೆಗೆ ಸುಳ್ಳು ಏನಾದ್ರು ಹೇಳಿ ಅವರಿಗೆ ನಾವು ಪರಿಹಾರ ಕೊಡಕ್ ಹೋದ್ರೆ, ಸುಳ್ಳು ಹೇಳಿದ್ದೆಲ್ಲ ದೇವ್ರಿಗೆ ಗೊತ್ತಾಗತ್ತೆ. ಶೇಖರ ಇದು ಸುಳ್ಳು ಅಂತ ಮನ್ಸಲ್ಲಿ ಬಂದಿರುತ್ತೆ ಅಲ್ಲಿ ಮೊದ್ಲೇ, ಇದು ಸುಳ್ಳು, ಇದು ನಿಜ ಅಂತ. ನೀವೆಷ್ಟು ನಿಜ ಹೇಳ್ತೀರಾ ಅಷ್ಟು ನಿಮ್ಗೆ ಪುಣ್ಯ ಸಿಗ್ತಾ ಹೋಗ್ತದೆ. ದೇವ್ರು ಅಸ್ತು 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 ಅಂತ ಇರ್ತಾರೆ ಅಲ್ಲಿ, ಅದಾಯ್ತಾ. ಇಲ್ಲಿ ಇರ್ತಾರೆ ದೇವ್ರು, ಅದಾಯ್ತಾ. ಈ ನೆಲಗಲ್ಲ ದೇವ್ರು ಇಲ್ಲಿ, ಅದಾಯ್ತಾ. ಇಲ್ಲಿ ಇರ್ತಾರೆ ದೇವ್ರು. ಇಲ್ಲಿ ಹೇಳೋದನ್ನ ನಾವು ಕೇಳ್ಕೊಂಡು ಹೋಗ್ಬಿಟ್ರೆ ಎಷ್ಟು ಬೇಗ ಬೇಕಾದ್ರೂ ದೈವ ಸಿದ್ಧಿ ಮಾಡ್ಬೋದು, ಅರ್ಥ ಆಯ್ತಾ. ದೈವ ಸಿದ್ಧಿ ಮಾಡಕ್ಕೆ, ದೇವ್ರು ನಮಗೆ ಸಿದ್ಧಿ ಕೊಡ್ಲಿಕ್ಕೆ ಮುಖ್ಯವಾಗಿ ಒಳ್ಳೆ ಗುಣ ಬೇಕು. ನೀವೆಲ್ಲ ಅನ್ಕೊಂಡಿರೋದು ಏನು ಒಳ್ಳೆ ಗುಣ ಇವರೆಲ್ಲ ಒಂದೇ ಇರೋದ ಅಂತ. ಹಾಗಲ್ಲ ವೀಕ್ಷಕರೇ, ಗೊತ್ತಾಯ್ತಾ. ಮನುಷ್ಯ ಹೇಗಂದ್ರೆ, ದುಡ್ಡು ಇದ್ದವಾಗ ಒಂಥರ, ದುಡ್ಡು ಇಲ್ದೇ ಇರೋ ಒಂಥರ ಮನುಷ್ಯನ ಮನಸ್ಥಿತಿ. ಅವ್ರು ಇವ್ರು ಅಂತಲ್ಲ. ನನಗೂ ಕೆಲವೊಮ್ಮೆ ದುಡ್ಡು ಇದ್ದಾಗ ಏನೋ ಒಂಥರ, ದೇವಸ್ಥಾನಕ್ಕೆ ಸ್ವಲ್ಪ ದಿನ ಬಿಟ್ಟು ಹೋದ್ರೆ ಆಯ್ತು ಅಂತೆಲ್ಲ ಅನ್ಸತ್ತೆ. ಕೆಲವೊಮ್ಮೆ ಮನಸ್ಥಿತಿ ಅಂದ್ರೆ ಅಷ್ಟು ಬದಲಾಗತ್ತೆ. ದುಡ್ಡು ಅಂದ್ರೆ ಒಂದು ನೆಗೆಟಿವ್, ಅದು ಗೊತ್ತಾಯ್ತಾ, ಪಾಸಿಟಿವ್ ಅಲ್ಲ. ದೇವರು ಮಾತ್ರ ಇಲ್ಲಿ ಪಾಸಿಟಿವ್. ನಾನು ಇದನ್ನೆಲ್ಲ ಯಾಕೆ ತಿಳಿಸ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ ಸಿದ್ಧಿ ಮಾಡ್ಬೇಕು, ಸಿದ್ಧಿ ಆಗಿಲ್ಲ, ದೇವರು ಬೇಗ ಸಿದ್ಧಿ ಕೊಡ್ತಾ ಇಲ್ಲ, ಯಾಕೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ, ಅರ್ಥ ಆಯ್ತಾ. ಇದೆಲ್ಲ ಯೋಚನೆ ಮಾಡುವಂತ ಮೊದಲು ನೀವು ಮನ್ಸಲ್ಲಿ ಗಟ್ಟಿಯಾಗಿ ಹಿಡ್ಕೋಬೇಕು ಆಲೋಚನೆನ. ಏನು? ಒಂದು ಒಳ್ಳೆಯ ಆಲೋಚನೆ, ಒಂದು ಒಳ್ಳೆಯ ಗುರಿ, ಅರ್ಥ ಆಯ್ತಾ. ನಮ್ಮ ಮನ್ಸಲ್ಲಿ ನೆಗೆಟಿವ್ ಇಟ್ಕೊಂಡು, ನಮ್ಮ ಮನ್ಸಲ್ಲಿ ಕೆಟ್ಟ ಮನಸ್ಥಿತಿ ಇಟ್ಕೊಂಡು ನಾವು ಸಿದ್ಧಿ ಮಾಡ್ತೀವಿ ಅಂದ್ರೆ ದೇವ್ರು ಯಾವುದೇ ರೀತಿಯಿಂದ ನಮ್ಗೆ ಸಿದ್ಧಿ ಕೊಡಲ್ಲ. ಈಗ ನನ್ಗೆ ಸಿದ್ಧಿ ಆಗಿದೆ, ನಾನು ಬೇರೆ ದಾರಿಯಲ್ಲಿ ಹೋಗ್ತೀನಿ, ನಾನೊಂದು ಕೆಟ್ಟ ದಾರಿಯಲ್ಲಿ ಹೋಗ್ತೀನಿ ಅಂದ್ರೆ ನನಗೆ ಆ ಸಿದ್ಧಿನೇ ಇರಲ್ಲ ಅಲ್ಲಿ, ಅರ್ಥ ಆಯ್ತಾ. ದೇವ್ರು ನಮ್ಮಿಂದ ಹೊರಗಡೆ ಹೋಗ್ಬಿಡ್ತಾರೆ. ನಮ್ಮಿಂದ ದೇವ್ರು ಹೊರಗಡೆ ಹೋಗ್ಬಿಟ್ರೆ ಮುಗೀತು, ನಮ್ದು ಏನು ಇಲ್ಲ ಇಲ್ಲಿ, ಎಲ್ಲ ದೇವ್ರದೇ, ಅರ್ಥ ಆಯ್ತಾ. ಎಲ್ಲ ದೇವ್ರದೇ ಆಗಿರೋದ್ರಿಂದ ದೇವ್ರದೇ ಮಾರ್ಗ, ಒಳ್ಳೆಯ ಮಾರ್ಗ, ಒಳ್ಳೆಯ ನುಡಿ, ಒಳ್ಳೆ ಮಾತು, ಒಳ್ಳೆ ನೀತಿ, ಒಳ್ಳೆ ಗುಣ, ಒಳ್ಳೆ ಮಾತು, ಒಳ್ಳೆ ನುಡಿ, ಒಳ್ಳೆ ಆಹಾರ, ಇದರಲ್ಲಿ ಹೇಳ್ಬೇಕಾಗತ್ತೆ. ತಪ್ಪಿದ್ರೆ ಲಾಸ್ ಯಾರಿಗೆ? ನಮ್ಗೆ. ವೀಕ್ಷಕರೇ, 7-8 ವರ್ಷದಿಂದ ಸಿದ್ಧಿ ಮಾಡಿರ್ತೀವಿ ನಾವು. ಆ ಸಿದ್ಧಿ ಮಾಡ್ಕೊಂಡು ನಾವು ಬೇರೆ ದಾರಿಯಲ್ಲಿ ಹೋಗ್ಬಿಟ್ರೆ ಯೋಚನೆ ಮಾಡ್ಬೇಕು, ನಮ್ಗೆ ಎಷ್ಟು ದುಃಖ ಆಗ್ಬೇಡ. ದೇವ್ರು ನಮ್ಮ ಬಿಟ್ಟು ಹೋದ್ರೆ ನಾವು ಸತ್ತು ಹೋದಂಗೆ ಲೆಕ್ಕ, ಅರ್ಥ ಆಯ್ತು. ಏನು ಇಲ್ಲ ನಮ್ಮಲ್ಲಿ. ಅದಕ್ಕೋಸ್ಕರ ಯಾವತ್ತಿಗೂ ನಾವು ಮನಸ್ಸಿನ ಮಾತು ಕೇಳ್ಕೊಂಡು ಮುಂದೆ ಹೋಗ್ಬೇಕು. ಮನಸ್ಸಲ್ಲಿ ಎಲ್ಲರಿಗೂ ಹೇಳ್ತಿರುತ್ತೆ, ಇದು ಸುಳ್ಳು, ಇದು ಸತ್ಯ, ಇದು ಮೋಸ ಅಂತ. ಯಾವುದೇ ಕಾರಣಕ್ಕೂ ಇಲ್ಲಿ ಹೇಳುವಂತ ಸೂಚನೆ ನಾವು ತಪ್ಪಿ ನಾವು ಹೋದ್ವಿ ಅಂದ್ರೆ ನಮ್ಗೆ ಅಷ್ಟೇ ಕರ್ಮ, ಅಷ್ಟೇ ಕೆಟ್ಟದಾಗ್ತಾ ಹೋಗ್ಲಿಕ್ಕೆ ಶುರು ಆಗುತ್ತೆ. ಇಷ್ಟೇ ವಿಚಾರ, ಅರ್ಥ ಆಯ್ತಾ. ನಮ್ಗೆ ದೇವರು ಬೇಗ ಸಿದ್ಧಿ ಕೊಡ್ಬೇಕು ಅಂದ್ರೆ ಮುಖ್ಯವಾಗಿ ನಮ್ಮಲ್ಲಿ ಒಳ್ಳೆ ಗುಣ ಇರಬೇಕು, ಧರ್ಮದ ಮಾರ್ಗ ಇರಬೇಕು, ಒಳ್ಳೆ ದಾರಿ ಗೊತ್ತಿರ್ಬೇಕು. ನಿಜ ಹೇಳ್ಬೇಕಂದ್ರೆ, ನೀವು ಯಾರ್ಯಾರ ಹತ್ರನೂ ದೀಕ್ಷೆ ತಗೊಂಡ್ ಬಂದಿರ್ತೀರಾ, ಎಷ್ಟು ದುಡ್ಡು ಕೊಟ್ಟು ದೀಕ್ಷೆ ತಗೊಂಡ್ ಬಂದಿರ್ತೀರ, ನಿಮ್ಗೆ ಸಿದ್ಧಿ ಆಗಿರಲ್ಲ, ಸರಿಯಾದ ಗುರು ನಿಮಗೆ ಸಿಕ್ಕಿರಲ್ಲ, ಅರ್ಥ ಆಯ್ತಾ. ನೀವು ಸರಿಯಾದ ಗುರುನ ಆರಿಸ್ಕೊಂಡ್ರೆ ಖಂಡಿತ ನೀವು ಸಿದ್ಧಿ ಮಾಡ್ಕೋಬಹುದು. ಯಾಕಂದ್ರೆ ನಿಮ್ಗೆ ಒಳ್ಳೆ ಗುರು ಸಿಕ್ಕಿದ್ರೆ ನಿಮ್ಗೆ ನಿಜವಾಗ್ಲೂ ಒಳ್ಳೆ ಮಾರ್ಗದರ್ಶನ ಕೊಟ್ಟು, ನಿಮಗೆ ಸರಿಯಾದ ದೀಕ್ಷೆ ಕೊಟ್ಟು, ನಿಮ್ಗೆ ಎಷ್ಟು ಶಕ್ತಿ ಬೇಕು ಅಷ್ಟು
ಟ್ರಾನ್ಸ್ಫರ್ ಕೂಡ ಮಾಡಿ ಕೊಡ್ತಾರೆ, ಸರಿಯಾದ ಸಿದ್ಧಿಗಳು ಮಾತ್ರ